ಅಯ್ಯೋ ಗ್ಯಾಸ್ ತಕೊಂಬರಿ ಅಂದರೆ ಮನೆಯಾಗ್ನವ್ರು ಒಬ್ರು ಕಿವಾಗ ಮೇಲೆ ಹಾಕಂತ ಇಲ್ಲ. ನನಗೆ ಈ ಒಲೆಗೆ ಉಬ್ಬಿ ಸಾಕಾಯ್ತು. ಇವಾಗೇ ಆಗೋಗ್ಬೇಕಾ ಗ್ಯಾಸು? ಅಮ್ಮಮ್ಮ ಆಗಲ್ಲ ಹೋಗಮ್ಮ ನನ್ನ ಕೈಲಿ. ಅಮ್ಮಮ್ಮ ಇವಾಗ ಅಂಟ್ಕಂತು. ಅಬ್ಬಾ ಅಬ್ಬಾ ಲೇ ಯಾಕ ಅಳ್ತಾ ಇರೋದು? ಅಬ್ಬಾ ಅಬ್ಬಾ ಅತ್ತೋಡ ಯಾಕೆ ಯಾರೇನಂದ್ರ? ಯಾಕೆ ಅಳ್ತಾ ಇದೆಯಾ? ಯಾರ ಹೋಗ್ಬಿಟ್ರಣ? ಇವಾಗ ಮಾತಾಡ್ತೀಯ ಬೆಂಕಿ ಕೊಳ್ಳಿ ಎತ್ತು ಮಕ್ಕದ ಮೇಲೆ ಬಿಸಾಕ್ಲಾ? ನೀವು ಬಾಯ್ ಬಿಚ್ಕೊಂಡಿರ ಬಂದಿರ? ಅಬ್ಬಾ ಹೋ ಇವೊಂದೊಂದು ಕಾಟನಪ್ಪ ನೆಮ್ಮದಿಯಾಗಿ ಮುಲ್ಕಣ ಬಿಸಿಲಾಗಿ ಏನು ಮಾಡಿದ್ರೆ ಅಂತ ಅನ್ಕೊಂಡ್ರೆ ಏನು ಹಂಗೆ ಬಿಡ್ಕೊಂತಾರೆ. ಯಾಕ ಅಳ್ತಾ ಇರೋದ? ಯಾರೇನಂದ್ರ? ಯಾರೇನು ಅಂದಿಲ್ಲ ನನ್ನ. ಮತ್ತೆ ಇನ್ಯಾಕ ನೀನು ಪೊಲೀಸರು ಇಟ್ಕೊಂಡೋಗ್ತಾರೆ? ಅದಕ್ಕೆ ನಿಮ್ಮಪ್ಪನ ಯಾಕೆ ಇಟ್ಕೊಂಡೋಗ್ತಾರೆ? ಏನೋ ತಪ್ಪು ಮಾಡೋ ನಿಮ್ಮಪ್ಪನ ಪೊಲೀಸರು ಇಟ್ಕೊಂಡೋಗಕ್ಕ? ಏನೋ ಜ್ಞಾನ ಅದ ನನಗ? ಯಾಕಪ್ಪ ಏನಾಯ್ತಪ್ಪ? ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ, ನಾನು ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ನಪ್ಪ. ಇವಾಗ ಅದನಿಕ ಕತ್ತು ಕಾಣ್ಕೊಂಬಿಟ್ಟದಪ್ಪ. ಏನು ಮಾಡೋದಪ್ಪ, ನನಗೆ ಏನು ಮಾಡೋದು ಬೇಕೋ ತಿಕ್ಕ ತೋಲ್ತಾ ಇಲ್ಲ. ಅವ್ರನ್ನ ಕೇಳ್ಕೊಂಡಿದ್ದೀನಿ, ಕಾರ್ಖಾನ ಬಿಡ್ತೀನಣ್ಣ, ನೀವು ಕಂಪ್ಲೇಂಟ್ ಕೊಡ್ಬೇಡ್ರಣ್ಣ ಅಂತ. ಆದ್ರೆ ಅವ್ರು ಹೊರಡೋಗ್ಬಿಟ್ರಪ್ಪ ಕಂಪ್ಲೇಂಟ್ ಕೊಡಕ್ಕ. ಯಾರು ಏನು ಅದನ್ನ ಕರೆಕ್ಟಾಗಿ ಹೇಳ್ಬೇಕು ತಾನೆ ನೀನು? ಯಾರು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಾ? ಅದೇ ನೀನು ರಾಮಣ್ಣನ ಸಾಯ್ಸಾಕ್ದಲ್ಲ, ಅವ್ರ ತಮ್ಮನು ಭರತ್ನು ಲಕ್ಷ್ಮಣ್ಣು ಅವ್ರು ಹೋಗೋರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಏನೇನಾಯ್ತು? ಉಲ್ಟಾ ಹೋಗ್ಬಿಡ್ತಲ್ಲ ನೋಡು. ನೀನೇನ ತಿಕ್ಕಿಲ್ಲ ಮಗ ಕೊಡೋಗು ಅಂತೀರ ಹೇಳ್ತಾ ಹಿಂಗೆ? ನಾನೇನು ಅಂತವನಲ್ಲ. ನಮ್ಮ ಅಪ್ಪನ್ಕ ಏನೋ ಹಾಕುಡ್ದು. ನಾನು ಹೇಳಿದ್ದೀನಿ ನಮ್ಮ ಅಪ್ಪನ್ಕ 2 ಆಪ್ರೇಷನ್ ಆಗವೆ, ನೀವು ಕೊಡಕ್ಕೆ ಹೋಗ್ಬೇಡ್ರಿ ಅಂತ. ಅವ್ರ ಅಮ್ಮನ್ಗೂ ಒಯ್ದವ್ರು ಅವರು. ಆಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ತೀರಿ ಅಂತ ಹೋದ್ರು, ಅವರು ಜೈಲ್ಗೆ ಹೋಗ್ತಾರಂತೆ. ಆಮ್ಯಾಗ ನಿನ್ನೂ ಜೈಲ್ಗೆ ಆಗುತ್ತಾರಂತೆ, ನಿನ್ನ ರಾಮನ್ನ. ಏನು ಮಾಡೋದಪ್ಪ ಅಪ್ಪ, ನೀನೆಲ್ಲನ ಹೋಗಿ ಮುಚ್ಚಿಕೊಬಿಡಪ್ಪ ನೀವಿಬ್ರು. ಏನು ಹೇಳ್ತಾ ಇದ್ದೆ ಚಿಕ್ಕವನೇ? ಯಾರನ್ನ ಸಾಯಿಸಿರೋದು? ನಿಮ್ಮ ಅಪ್ಪನೂ ರಾಮನು? ರಾಮಣ್ಣನ. ಯಾರ ಅವನು ರಾಮಣ್ಣು? ನನಗೆ ತಿಗ್ಲಾಗ್ತದಪ್ಪ, ನಿನ್ನ ಪೊಲೀಸರು ಇಟ್ಕೊಂಡೋಗ್ತಾರೆ ಅಂತ. ನಾನು ಆವತ್ತೇ ಹೇಳಿದ್ನಿ ನಾವಿಬ್ರು ಎತ್ತ ಓದ್ತಾ ಇದ್ರಿ, ನೀನು ಸುಮ್ಮನೆ ಇರು ಅಂತ. ನೀನೇ ಏನ ಅಂತ ನನ್ನನ್ನು ಬೀಡಿಸ್ಬಿಟ್ಟು ನನ್ನ ಹತ್ರ ಬಾಯಿ ಬೀಡ್ಸ್ಕೊಂಡಿದ್ದು. ಇವಾಗ ನೋಡಿ ಅಂತ ಅನಾಹುತ ಇದೆ ಅಂತ. ಯಾರಿಗೇನ ಬೇರೆ ಅವ್ರಿಗೆ ಒಬ್ಬಿಸ್ತಾ ಇದ್ರಲ್ಲ. ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಹಿಂಗೆ ಕೆಟ್ಟದಾಗ್ತೈತೆ ಅಂತ ಯಾರಿಗಪ್ಪ ತಿಳಿಯೋದು? ಯಾರಿಗೆ ತಿಳಿಯೋದು? ಅವರೇ ತಾನೇ ನಮಗೆ ಬಂದು ಹೇಳಿದ್ದು. 2 ಲಕ್ಷ ಕೊಟ್ಟಿದ್ವು. ಇವಾಗ ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಂದರೆ ಇದಕ್ಕೇನು ಹೇಳೋದು ಹೇಳು? ನಮ್ಮ ಹಣೆ ಬರ, ನಮ್ಮ ಟೈಮು ಸರಿ ಇಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳು? ಬಾ ನೀನು ಹೋಗು. ಕಾರುಣ್ಯ ಬೇಲ್ ತಗೊಂಬತ್ತಾಳೆ. ನೀವಿಬ್ರಿಗೂ ನೀವೆಲ್ಲನ ಹೋಗಿ ಮುಚ್ಚಿಕ್ಕೆ ಹೋಗ್ರೆ. ಬೇಲ್ ತಿಕ್ಕೋರ್ಕು ಹಂಗೆ ಅಲ್ಲ, ಹೋಗಿ ಟಿ ಬಿಗ್ಲಾಗೆಲ್ಲ ನೋಡಲ್ಲ ನಾವು. ಅವರೆಲ್ಲ ಮುಚ್ಚಿಕೊಂಡ್ಬಿಡ್ತಾರಲ್ಲ. ಹೋಗಪ್ಪ ಹೋಗಿ ಎಲ್ಲ ಮುಚ್ಚಿಕ್ಕೆ ಹೋಗಲ್ಲ. ಹೋಗಾರಮ್ಮ? ಇಲ್ಲ ಅವರು ಬಂದು ಹೇಳ್ದವ್ರನ್ನೇ ಧೈರ್ಯವಾಗಿ ಹೋಗವ್ರೆ ಕಂಪ್ಲೇಂಟ್ ಕೊಡೋಕೆ. ಅಂದಮೇಲೆ ನಾವು ಮುಚ್ಚಿಕೊಂಡು ಏನು ಪ್ರಯೋಜನ? ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಕೆಟ್ಟದಾಗ್ತದೆ ಅಂತ ನೋಡಿ ನಂಗೆ ಇವಾಗೆ ತಿಳಿದಿತ್ತು. ಹೋಲ್ ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ? ಹೆಂಗೂ ವಯಸ್ಸಾಯಿತು. ನಾನು ವಯಸ್ಸಿನಿಂದ ಸಂಸಾರ ತೆಗಿದ್ದೀನಿ. ಇವಾಗ ಜೈಲಾಗ ಆರಾಮಾಗಿರ್ತೀನಿ ಬಿಡು. ಏನಿಲ್ಲ, ಅವನು ಬಾಳಿಗೆ ಬದುಕಬೇಕಾಗಿರೋನು ನನ್ನ ಜೊತೆಗೆ ಬರಬೇಕಲ್ಲ ಅಂತ ಒಂದು ಯೋಚನೆ ಅಷ್ಟೇ. ಸರಿಯಾಗಿ ಏನೋ ನೀವು ಹೇಳ್ತೀರಾ? ಇಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಮನೆಗೆ ಹೆಂಗಸರು ತಿಳಿದ್ರೆ ಏನು ಉದ್ಧಾರ ಮಾಡ್ತಾ ಇದ್ದೀರಿ? ನಾನು ಹೇಳ್ತಾನೆ ಇರ್ತೀನಿ, ಯಾರಿಗೆ ಏನು ಉಪಕಾರ ಮಾಡಬೇಡ, ಸರಿಯಿಲ್ಲ ಕಾಲ ನಮ್ಗೆ ಸುತ್ಕೊತದೆ ಎಲ್ಲನೂ ಅಂತ. ಕೇಳ್ತೀಯ ನೀನು? ಎಲ್ಲ ನಂದೇ ಅಂತ ಬಾಚ್ಕೊಳಕೋತೀಯ? ಆಗಿದ್ದಾಗೋಯ್ತು, ಸುಮ್ಮನೆ ಏನಿಲ್ಲ, ಆಗಿದ್ದಾಗೋಯ್ತು. ಏನು ಮಾತುಗಳಂತ ಮಾತಾಡ್ತಾ ಇದೆಯಾ ನೀನು? ಸುಮ್ಮನೆ ಇರು ಅಂದಮೇಲೆ ಸುಮ್ಮನೆ ಇರಬೇಕು. ತಪ್ಪು ಮಾಡಿದ್ದೀರಿ ನಾವು, ಅದಕ್ಕೆ ಶಿಕ್ಷೆ ಅನುಭವಿಸಬೇಕು. ಎಲ್ಲ ಹೋಗಿ ಮುಚ್ಚಿಕೊಳ್ಳೋದು ಅದು ಇದು ಏನು ಬೇಕಾಗಿಲ್ಲ. ನೋಡ, ಅವ್ನು ಹೇಳ್ತಾ ಇರೋದು ನಿಜನೇ. ಚಿಕ್ಕವನು ಹೇಳ್ತಾ ಇರೋದು. ಕಾರುಣ್ಯ ಹೋಗಿ ಬೇಲ್ ತಕೊಂಬತ್ತಾಳೆ ಇಬ್ಬರ್ಕೂ. ಅಲ್ಲಿವರೆಗೂ ಹೋಗಿ ಎಲ್ಲನ ಮುಚ್ಚಿಕೊಳ್ರಿ. ನನ್ನ ಮಾತು ಕೇಳ್ರಿ. ಇಲ್ಲ ಆಗಲ್ಲ. ಏನ ಹೋಗಿ ಎಲ್ಲನ ಮುಚ್ಚಿಕಂತೀನ? ಕಾರುಣ್ಯ ಬೇಲ್ ತತ್ತಾಳೆ? ಇಲ್ಲ ಆಗಲ್ಲ. ನಿನ್ನ ಕೆಲ್ಸಕ್ಕೆ ತೊಂದರೆ ಆಗ್ತದೋ? ಆಗಲಿ ಬಿಡು, ಆಗಲ್ಲ. ನಾನು ಎಲ್ಲೂ ಮುಚ್ಚಿಕೊಳ್ಳಲ್ಲ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲಿ ಬಿಡು. ನಾವೇನು ತಪ್ಪು ಮಾಡಿಲ್ಲ. ನಾವೇನು ತಪ್ಪು ಮಾಡಿಲ್ಲಣ್ಣ. ಒಬ್ರಿಗೆ ಒಳ್ಳೇದು ಮಾಡಿದ್ದೀರಿ, ಒಬ್ಬರು ಜೀವ ಉಳಿಸಿದ್ದೀರಿ ಅಣ್ಣ. ಭಯ ಪಡಬೇಡ. ನಮ್ಮ ಅಣ್ಣನಾಗ ಹೆಂಗೆ ಬರ್ದಿದ್ರೆ ಹಂಗಾಗಲಿ ಬಿಡು. ಎಲ್ಲ ನನ್ನಿಂದನೇ ಆಗಿತ್ತು. ನಾನು ಆವತ್ತೇ ಹೇಳಿದ್ನೆಲ್ಲ ಹೋಗಿ ಹೇಳ್ತೀನಿ ಅಂತ. ನನಗೇನು ತಿಳಿತಾ ಇಲ್ಲಪ್ಪ. ನೀನು ಅಲ್ಲಿ ಯಾಕೆ ಬಾಯಿ ಬಂದು ಮಾಡಿಸಿದ್ರು ಏನನ್ನೋದು ನಂಗೆ ತಿಳಿತಾ ಇಲ್ಲ. ಅದಕ್ಕೆ ನೀನು ಹೋಗಿ ಎಲ್ಲ ಮುಚ್ಚಿಕ್ಕೆ ಹೋಗು. ಇಲ್ಲ, ನಾನು ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತೀನಿ. ಅಮ್ಮ ನೀನೇ ಹೇಳಮ್ಮ ಅಪ್ಪನ್ಕ. ಕಾರುಣ್ಯ ಬಿರಿನ ಹೋಗಿ ಬೇಲ್ ತಗೊಬತ್ತಾಳೆ. ಹೇಳ್ತೀನಿ. ಅವಳು ಕಾರುಣ್ಯ ಅವಳೇ ನಮ್ಮ ಮನೆಗೆ ಹೋಗಿ ಹೇಳೋಗವಳ್ಕ ಬಿರಿನ. ಅಲ್ರಿ ಏನ್ರ ಇದು ರಾಮ? ಏನೋ ಕೆಲಸನ ಇದು ನೀವು ಮಾಡ್ತಾ ಇರೋದು? ಯಾಕ್ರು? ಏನೋ ಹೋಗಂಬುಜಿ, ನನಗೇನು ದಿಕ್ಕು ತೋರಿಸ್ತಾ ಇಲ್ಲ. ಏನೇನು ಮಾಡ್ತಾರ ನೋಡಪ್ಪ. ಅಯ್ಯೋ, ಈಗ ಎಷ್ಟು ಹೇಳಿದ್ರು ಕೇಳಲ್ಲ ಇತ್ತು. ಒಬ್ರಿಗೆ ಸಹಾಯ ಮಾಡಬೇಡ ಅಂದರೂ ಕೇಳಲ್ಲ. ಅಲ್ಲ ಅವತ್ತು ಕೃಷ್ಣ
ಮುಂದೆ ಆಗೋ ಅನಾಹುತಗಳಿಗೆಲ್ಲ ನೀನೇ ಕಾರಣ ಅಂತಾನೆ. ಏನೂ ಆಗೇ ಇಲ್ಲ. ಹೋಗ್ಲಿ ಬಿಡಿ, ಏನೂ ಆಗೋದು ಬೇಡ. ನಾವು ಖುಷಿಯಾಗೇ ಇರೋಣ. ಏನೂ ಆಗೋದೇ ಬೇಡ. ಕೃಷ್ಣಿಗೆ ನನ್ನ ಮೇಲೆ ಕೋಪ ಇಲ್ಲ. ಕಾರುಣ್ಯ, ಕಾರುಣ್ಯ, ಏನು ಶರಣ್ಯ, ಮಕ್ಕಳನ್ನೆಲ್ಲ ಹೇಳ್ಬಿಟ್ಟಿದ್ಯಾ? ಕಾರುಣ್ಯ ಮಲ್ಕೊಂಡವ್ರೆ. ಏನೋ ಬೆಳಗ್ಗೆ ಗುಮ್ ಅಂತ ಇತ್ತು ನಿಮ್ಮ ಮನೆಗೆ. ಇಡ್ಲಿ ಮಾಡಿ ಉದ್ನೋಡೆ ಮಾಡಿತ್ತು, ಅದಕ್ಕೆ. ಹೌದಾ? ಅಯ್ಯೋ ನಾನಲ್ಲ, ಕೈಲಾಶ್ ಹೇಳಿದ್ನು. ಏನೋ ಗಮ್ ಅಂತ ಐತೆ ನಮ್ಮ ಅಮ್ಮನವ್ರ ಮನೆಗೆ ಏನೋ ಮಾಡವ್ರೆ ಅಂತೇಳಿ, ಅದಕ್ಕೆ ಕೇಳಿದೆ ಅಷ್ಟೇ. ಅವ್ನಿಗೆ ಬೇಕಾಗಿದ್ದಿದ್ರೆ ಬಂದು ಅವ್ನು ತಿನ್ಬೋದಾಗಿತ್ತಲ್ಲ. ಹಾಂ ಸರಿ ಬಿಡು, ನಾಳೆ ಹೇಳ್ತೀನಿ. ಇನ್ನೂ ಹೋಗಿಲ್ಲೇನು ಅವ್ರ ಮನೆಗ? ಅಯ್ಯೋ ಸಂಸಾರ ಅಂದಮೇಲೆ ಒಂದು ಮಾತು ಬರ್ತೈತೆ, ಒಂದು ಮಾತು ಓದ್ತೈತಮ್ಮ. ಅದನ್ನೆಲ್ಲ ಮುಂಚಾಗ ಹಾಕೊಂಡಿರಕತ್ತೈತಾ? 4 ಜನ ಹೆಂಗ್ಸ್ರಿದ ಮೇಲೆ ಜಗಳಾಗಲೇ ಇದ್ದಿತ್ತೆ. ಅದನ್ನೇ ಮನಸ್ಸಾಗಿ ಇಟ್ಕೊಂಬೇಡ. ನಿನ್ನ ಮನೆಗೆ ನೀನು ಹೋಗು. ಅಲ್ಲಿದ್ರೇ ನಿನ್ಗೆ ಮರ್ಯಾದೆ. ಇನ್ನೂ ಒಂದು ಸ್ವಲ್ಪ ದಿವಸ ಹೋಗಲ್ಲ, ನಾಮಕರಣ ಆದ್ಮೇಲೆ ಹೋಗ್ತೀನಿ. ಓ, ನಾಮಕರಣ ಮಾಡ್ತಾನಂತೆ ನಿಮ್ಮ ಅಪ್ಪನ? ಎಲ್ಲಿ ಇಲ್ಲೇನೋ ಇಲ್ಲ, ಚೌಟ್ರಿನಾಗೆ. ಸರ್ ಬಿಡು. ಏನು ನಿಮ್ಮ ಅಮ್ಮನ ಹತ್ರ ದುಡ್ಡಿಲ್ಲ? ದುಡ್ಡು ದಂಡಿಗೆ ಇಟ್ಕೊಳ್ಳಿ ನಿಮ್ಮ ಅಮ್ಮನ. ಅದಕ್ಕೆ. ಕಾರುಣ್ಯ, ಮವ ಯಾಕೆ ಮವ, ಏನಾಯ್ತು ಮವ? ಯಾಕಂಕಲ್ಲು ಅಳ್ತಾ ಇದೆಯಾ ಮವ? ಯಾಕೆ ಮವ, ಏನಾಯ್ತು ಮವ? ಬಾ ಒಳಗಡೆ ಹೋಗೋಣ ಬಾ. ಅದು ಬಾ ಒಳಗಡೆ ಮಾತಾಡೋಣ ಬಾ. ಯಾಕೆ ಅಳ್ತಾ ಇರೋದು? ನಮ್ಮ ಮುಂದೆ ಮಾತಾಡ್ಬಿಟ್ಟು ಏನೋ ಸಾವ್ದೋಗೋದು. ಯಾಕೆ ಮವ, ಏನಾಯ್ತು ಮವ? ಯಾಕೆ ಅಳ್ತಾ ಇದೆಯಾ? ಯಾರೇನು ಅಂದ್ರು? ಅಂಬುಜಿ ಏನೇನಂದ್ರ? ಇಲ್ಲ ಮವ, ಏನಾಯ್ತು ಅಂತ ಹೇಳಿ ಮವ. ಕಾರುಣ್ಯ, ನಮ್ಮ ತಟಕ ಎಳ್ನೀರು ತಕೊಳಕ ಬಂದಿದ್ನು ರಾಮಣ್ಣು ಅಂತ. ಆ ಅಪ್ಪನು ಹಿಂಗೆ ಗುರ್ತಾದ್ನು. ಅವ್ರ ಮನೆಯವ್ರನ್ನೋರೆಲ್ಲರೂ ನಮ್ಗೆ ಹಂಗೆ ಗುರ್ತಾದ್ರು. ನಂಗೆ ನಮ್ಮ ಅಪ್ಪನ್ಕ ಎಲ್ಲನೂ. ಆಮ್ಯಾಕ ರಾಮಣ್ಣವ್ರ ಅಮ್ಮನವಳೆಲ್ಲ, ಅವ್ರ ಅಮ್ಮನ ರಾಮಣ್ಣವ್ರ ಅಮ್ಮನ ಅಲ್ಲಂತೆ, ಅವ್ರ ಚಿಕ್ಕಮ್ಮನಂತೆ. ಆಮ್ಯಾಕ ರಾಮಣ್ಣನ ಸಾಯಿಸಾಕ್ಬೇಕು, ಆಸ್ತಿ ಎಲ್ಲ ನಂಬಿಕೆ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ಅವರು ನನ್ನ ಹತ್ರ ಬಂದು ಕೇಳಿದ್ರು, ಯಾರನ್ನ ಸಾಯಿಸೋರವ್ರ ಲಾರಿ ಮೇಲೆ ಹತ್ಸ್ಬಿಟ್ಟು ಸಾಯಿಸ್ಬೇಕು, ಯಾರನ್ನ ಅವ್ರ ಅಂತನ್ಬಿಟ್ಟು. ಏನ್ಮವ ಆಮೇಲೆ ಏನಾಯ್ತು? ಆಮೇಲೆ ನಾನು ಲಾರಿ ಅವ್ರನ್ನ ಮಾತಾಡ್ಸ್ಕೊಡ್ತೀನಿ ಬಾ ಅಂತ ಹೋಗ್ತಾರೆ. ನಮ್ಮ ಅಪ್ಪನ ಬಂದ್ಬಿಟ್ಟು ಏನು ಅಂತ ಕೇಳಿದ್ನ. ಹಿಂಗೆ ಹೇಳಿದ್ರೆ ಅದಕ್ಕೆ ನಮ್ಮ ಅಪ್ಪನ 2 ಲಕ್ಷ ನಂಬಿಕೆ ಕೊಟ್ರಿ, ನಾವೇ ಸಾಯಿಸ್ತೀರಿ ಅಂತ ಹೇಳ್ದ. ಮುಂದಕ್ಕೆ ನಮ್ಮ ಅಪ್ಪನು ಸಾಯಿಸಿಲ್ಲ, ಸುಮ್ಮನೆ ಒಂದು ಫೋಟೋ ತೆಗೆದು ಕಳ್ಸವನ ಅಷ್ಟೇ. ಆ ಅಪ್ಪನ ಕರ್ಕೊಂಡೋಗಿ ಇದ್ರಾಗ ಆಶಂಕರ್ನವ್ರ ಮನೆಗೆ ಬಿಟ್ಟಿದ್ರು ರಾಮನ. ಆಮೇಲೆ ಇವಾಗ ಅವ್ರ ಮನೆಯವರು ರಾಮನ ಮೇಲೆ ನಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗವ್ರೆ. ನಾವು ಮಾಡಿದ್ದು ತಪ್ಪಾಯ್ತು, ನಮ್ಮ ರಾಮಣ್ಣನ ನಾವು ಸಾಯಿಸ್ಕೊಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಮೇಲೆ ನಮ್ಮ ಅಪ್ಪನ ಮೇಲೆ ರಾಮನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗವ್ರೆ. ನೀನೇ ಏನೇನ ಮಾಡ್ಬೇಕು ಕಾರುಣ್ಯ, ನೀನೇ ಕಾಪಾಡಬೇಕು ನಮ್ಮ ಅಪ್ಪನ. ಇವಾಗ ಸಾಯಿಸಿಲ್ಲಮ್ಮವ ಆಶಂಕರ್ನವ್ರ ಮನೆಗೆ. ಅವನೆಲ್ಲ ರಾಮಣ್ಣ ಅನ್ನೋ ಅಪ್ಪನ ಕರ್ಸಿದ್ರೆ ಮುಗೀತು, ಎಲ್ಲನೂ ಬಿಡು. ಇನ್ನೇನೈತೆ? ಅಪ್ಪನ ಅಲ್ಲಿಲ್ಲ, ಹೊಲ್ಟೋಗ್ಬಿಟ್ಟವನು ಎಲ್ಕೋ. ಎಂತ ತೆತ್ತಾಯ್ತು? ಎಲ್ಲ ನನ್ನಿಂದನೇ ಆಗಿದ್ದು ಕಾರುಣ್ಯ, ಏನೇನೋ ಮಾಡು ಕಾರುಣ್ಯ. ಕೃಷ್ಣ ಹಿಂಗೆ ತಿರ್ಸ್ಕೊಂತವನ ಚೇಳು. ಏನು ಮಾಡೋದು? ಎಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ರೆ ನಾವು. ಹಂಗಾರೆ ನಮ್ಮ ಅಪ್ಪನನ್ನು ನಮ್ಮನ್ನ ಪೊಲಿ ತೊಡಿ ಕೌತಡೆನಾ? ಇಟ್ಕೊಂಡೋತಾರೆ. ಇವರೇ ತಾನೇ ಸಾಯ್ತಿರೋದು. ಆ ರಾಮಣ್ಣನ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ನನಗೆ ದಿಗ್ಲಾತದೆ, ಏನಾಗ್ತದೆ ಏನೋ ಅಂತ ಏನೇನೋ ಮಾಡು ಕಾರುಣ್ಯ ನೀನು. ಮವ, ನೀನು ಹೇಳ್ತಾ ಇರೋದು ನನಗೇನೋ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನಾನು ರಾಮು ಎಲ್ಲೇ? ರಾಮನ ಮನೆಗೆ ಅವನೇ. ಅವ್ರನ್ನ ಹೋಗಿ ಎಲ್ಲನ ಮುಚ್ಚಿಕ ಹೋಗ್ರಿ ಅಂತಂದ್ರೆ ಮುಚ್ಚಿಕಡಲ್ಲ ಅಂತಾರೆ. ಸರಿ ಮವ, ನಾನು ಕೇಳ್ತೀನಿ, ತಾತನ ಹತ್ರ ರಾಮು ಹತ್ರ ಕೇಳ್ತೀನಿ. ಅಮ್ಮ, ಮಕ್ಳ ಹತ್ರ ನೋಡ್ಕೊ, ನಾನು ಆ ಮನೆಗೆ ಹೋಗಿ ಬರ್ತೀನಿ. ಮಧ್ಯಾಹ್ನ ನೋಡು ಎಂತ ತತ್ತ ಮಾರೈತಣ ನೀನು. ಲೇ, ಅವ್ರು ಇಷ್ಟೊಂದು ಕೆಟ್ಟೋರು ಅಂತ ನಾನು ಅನ್ಕೊಂಡಿರಲಿಲ್ಲ. ಲೇ ಎಂತದೇನಿಲ್ಲ ನೋಡಪ್ಪ, ಹೇಳೋದು ಹೇಳ್ಬಿಟ್ಟು ಮಾರೋದು ಮಾಡ್ಬಿಟ್ಟು ಇವಾಗ ನಮ್ಮ ಅಪ್ಪನ ಮೇಲೆ ಎತ್ತ ನೋಡು. ಅಯ್ಯೋ ಎಂತದೇನಿಲ್ಲ. ಇರು, ನಮ್ಮ ಮನೆಗೆ ಹೋಗ್ತೀನಿ. ಅಯ್ಯೋ ಎಂತ ತತ್ತಾಯ್ತು? ನಮ್ಮ ಅಪ್ಪನು ಏನು ತಪ್ಪು ಮಾರಲ್ಲ. ಆಳಿಯಾಕೆ ಇಂಥ ತಿತ್ತ ಕೂತಾನೆ ದೇವ್ರು. ಸರ್ ಯಾರು? ಸಾರ್ ಅಲ್ಲ ಮೇಡಮ್ಮು. ಏನಪ್ಪ, ಏನು ವಿಷಯ? ಕೂತ್ಕೊಳ್ಳಿ. ಇರ್ಲಿ ಮೇಡಮ್, ಪರವಾಗಿಲ್ಲ. ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಿ ಮೇಡಮ್. ಕಂಪ್ಲೇಂಟಾ? ಏನು ವಿಷಯ, ಏನಾಯ್ತು? ಮೇಡಮ್, ನಾವು 3 ಜನ ಅಣ್ಣ ತಮ್ಮಂದರು. ನಮ್ಮ ದೊಡ್ಡಣ್ಣ ನಮ್ಮ ತಾಯಿ ಹೊಟ್ಟೆ ಒಳಗೆ ಹುಟ್ಟಿರೋರಲ್ಲ. ನಮ್ಮ ತಾಯಿ ಮಲ್ತಾಯಿ, ಅಂದರೆ ನಮ್ಮ ಅಪ್ಪನಿಗೆ 2 ಹೆಂಡ್ತಿಗಳು. ದೊಡ್ಡಂತಿ ಮಗಳು ನಮ್ಮ ಅಣ್ಣ ಮಗ, ನಾವು ಚಿಕ್ಕಂತಿ ಮಕ್ಕಳು. ನಮ್ಮ ಅಮ್ಮನಿಗೆ ಯಾವಾಗ್ಲೂ ನಮ್ಮ ಅಣ್ಣನ ಮೇಲೆ ಕೋಪ ಇತ್ತು. ನಮ್ಮ ಅಣ್ಣನ ಹೆಸರು ರಾಮಣ್ಣ ಅಂತ. ಕೋಪ ಇತ್ತು. ನಮ್ಮಮ್ಮ ಇವನ್ನ ಸಾಯಿಸ್ಬಿಟ್ರೆ ಆಸ್ತಿ ಎಲ್ಲ ನಿಮಗೆ ಆತೈತೆ ಅಂತ ಹೇಳಿದ್ರು. ನಾವು ಸುಪಾರಿ ಕೊಟ್ಟು ನಮ್ಮ ಅಣ್ಣನ ಸಾಯಿಸ್ಬಿಟ್ರಿ ಮೇಡಮ್. ಸುಪಾರಿ ಕೊಟ್ಟಿರೋದು ನಾವಿಬ್ಬರೇ ಮೇಡಮ್. ನಮ್ಮಮ್ಮ, ನಾನು, ನಮ್ಮ ಅಣ್ಣ ಲಕ್ಷ್ಮಣ ಈ ಅಣ್ಣ ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳಿ ಮೇಡಮ್. ನಾವು ನಮ್ಮ ಅಣ್ಣನ ಸಾಯಿಸಿ ತಪ್ಪು ಮಾಡಿಬಿಟ್ರಿ ಮೇಡಮ್. ಅದಕ್ಕೆ ನಮ್ಮಷ್ಟಕ್ಕೆ ನಾವೇ ಬಂದಿದ್ದೀರಿ. ನಮ್ಗೆ ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀರಿ ಮೇಡಮ್ ನಾವು.
ಸರಿ, ನಿಮ್ಮಮ್ಮ ಏನೋ ಸಾಯಿಸ್ಬಿಡಿ ಅಂತ ಹೇಳಿದ್ಲು, ಆಸ್ತಿ ಎಲ್ಲ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರು. ನೀವಿಬ್ರು ಸರಿ ಅಂತ ಸುಪಾರಿ ಕೊಟ್ರಿ. ಯಾರಿಗೆ ಸುಪಾರಿ ಕೊಟ್ರಿ? ಅವ್ರು ಯಾವಾಗ ಸಾಯಿಸಿದ್ರು? ಏನರಿಂದ ಸಾಯಿಸಿದ್ರು? ಬಾಡಿ ಎಲ್ಲಿ? ಹಾಂ ಮೇಡಮ್, ನಾವು ಸುಪಾರಿ ಕೊಟ್ಟಿದ್ದು ಶಾನ್ ಬೊಗ್ರು ಅಂತ, ಸಿದ್ದಾಪುರ. ಅವ್ರ ಮೊಮ್ಮಗನು ತಹಸೀಲ್ದಾರರು ರಾಮು, ಅವ್ರಿಗೆ ಸುಪಾರಿ ಕೊಟ್ಟಿದ್ದು. ಏನು ಹೇಳ್ತಾ ಇದ್ದೀರಾ? ನಿಜಾನೇ ಮೇಡಮ್. ನೀವು ನಿಜವಾಗ್ಲೂ ಮೇಡಮ್. ಚಿಕ್ಕಣ್ಣ ಅವನಲ್ಲ ಏನೋ, ನಾನು ಎತ್ತೋಗ್ತಾ ಇದ್ರೆ ಶಾನ್ ಬೊಗ್ರು ಕೇಳಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎತ್ತೋತಾ ಇದ್ದೀರಾ ಅಂತ. ನಾವು ಇದೆಲ್ಲ ಹೇಳಿದ್ರಿ, ಅದಕ್ಕೆ ಶಾನ್ ಬೊಗ್ರು ಬೇರೆಯವ್ರ ಕೈ ಯಾಕೆ ಒಪ್ಪಿಸ್ತೀರಿ, 2 ಲಕ್ಷ ನಂಬಿಕೆ ಕೊಡ್ರಿ, ನಾವೇ ಕೊಲೆ ಮಾಡ್ತೀರಿ ಅಂತ ಹೇಳಿದ್ರು. ಸುಳ್ಳು ಅಪವಾದ ಹಾಕಕ್ಕೆ ಅವ್ರ ಮೇಲೆ ನಿಮಗೆ ನಾಚಿಕೆ ಆಗಲ್ವಾ? ಎಲ್ಲಿ ಬಾಡಿ? ಅವ್ರೂರು ಕೆರೆಗೆ ಹಾಕಿದ್ರಂತೆ ಮೇಡಮ್. ಕೆರೆ ಒಳಗೆ ಮೊಸಳೆ ಆಯ್ತಂತೆ, ಮೊಸಳೆ ತಿಂದಾಕ್ತಂತೆ ಬಾಡಿನ. ಯೋಶಿಟ್, ಕತೆ ಕಟ್ಟಿದ್ರೆ ನಂಬೋಂಗಿರ್ಬೇಕು, ಆ ಥರ ಕತೆ ಕಟ್ಟಬೇಕು. ಇಲ್ಲೆಲ್ಲ ಬಂದು ಸುಮ್ಮನೆ ಮಾತಾಡಿದ್ದಂದ್ರೆ ಒಟ್ಟು ಒಳಗಾಗ್ತೀನಿ ಇಬ್ಬರೂ. ಮೇಡಮ್ ನಿಜ ಮೇಡಮ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮೇಡಮ್, ಸುಳ್ಳು ಹೇಳ್ತಾ ಇಲ್ಲ ಮೇಡಮ್. ಫೋಟೋ ಎಲ್ಲ ಸೆಂಡ್ ಮಾಡಿದ್ರು ಮೇಡಮ್. ಬರೋ ಇದರಲ್ಲಿ ನನ್ನ ಫೋನ್ ತರೋದು ಮರ್ತೋಗ್ಬಿಟ್ಟೆ ಮೇಡಮ್. ಬೇಕಂದ್ರೆ ಇವಾಗ ಹೋಗಿ ಫೋನ್ ತೊಗೊಂಬರ್ತೀನಿ ಮೇಡಮ್. ಅವರು ಸಾಯಿಸಿರೋದು ಲಾರಿ ಹಚ್ಬಿಟ್ಟು ಫೋಟೋ ಸೆಂಡ್ ಮಾಡಿದ್ರು ಮೇಡಮ್ ನನಗೆ. ನಿಜವಾಗ್ಲೂ ಅವರೇ ಸಾಯಿಸಿದ್ದು ಮೇಡಮ್, ನಾವು ಅವ್ರಿಗೆ ಸುಪಾರಿ ಕೊಟ್ಟಿದ್ದು. ಅಲ್ಲ, ಶಾನ್ ಬೊಗ್ರ ಬಗ್ಗೆ ನಿಮ್ಗೆ ಏನು ಗೊತ್ತು? ಏನು ಗೊತ್ತು ಅಂತ ಇಲ್ಲಿ ಬಂದು ನೀವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಹಾಂ, ಅವರೇ ಸಾಯಿಸಿದ್ರು ಅನ್ನೋದಕ್ಕೆ ಏನು ಗ್ಯಾರಂಟಿ? ನಾವು ಹೋಗಿ ಕೇಳಿದ್ರಿ ಮೇಡಮ್, ನಮ್ಗೆ ಬಾಡಿ ಬೇಕು ಅಂತಲೂ ಕೇಳಿದ್ರಿ. ಇಲ್ಲಪ್ಪ ಅಂದ್ಬಿಟ್ಟು ಕೆರೆ ಹತ್ರ ಕರ್ಕೊಂಡೋಗಿ ಕೆರೆನ ತೋರಿಸಿದ್ರು ಅವರು. ಇಲ್ಲೇ ಬಿಸಾಕಿದ್ದು ನಾವು ಅಂತ. ಫೋಟೋ ಸಹ ಸೆಂಡ್ ಮಾಡಿದ್ದಾರೆ ಮೇಡಮ್. ಬೇಕಿದ್ರೆ ನೀವು ನನ್ನ ಜೊತೆ ಬನ್ನಿ ಮೇಡಮ್, ನಾನು ಫೋಟೋ ತೋರಿಸ್ತೀನಿ. ನಿಮ್ಮನ್ನು ನಿನ್ನ ಆಚೆ ಬಿಡೋ ಕೆಲಸನೇ ಇಲ್ಲ. ಎಲ್ಲಿ ಆ ಹೆಜ್ಜೆ? ನಮ್ಮ ಅಮ್ಮನ ಮನೆಗೆ ಅವಳೇ ಮೇಡಮ್. ಫಸ್ಟ್ ಹೋಗಿ ಶಾನ್ ಬೊಗ್ರ ವಿಚಾರಣೆ ಮಾಡ್ತೀನಿ, ಆಮೇಲೆ ನಿಮ್ಮನ್ನು ತರಟೆಗೆ ತೊಗೊತೀನಿ. ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ಹಾಂ, ತಾಯಿ ಮಾತು ಕೇಳಿ ಇಂಥ ಕೆಲಸ ಮಾಡಿದ್ರಲ್ಲ, ನಿಮ್ಗೇನು ಬುದ್ಧಿ ಇಲ್ವಾ? ಏನಪ್ಪ ನೀನು ಎಜುಕೇಟೆಡ್ ಥರ ಕಾಣ್ತಾ ಇದೆಯಾ? ಅಂತ ಕೆಲಸ ಮಾಡಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೇನು? ದುಡ್ಡು ತಿನ್ನಕ್ಕೆ ರೋಗನ? ಒಬ್ಬರು ಪ್ರಾಣ ತೆಗೆದು ಆಸ್ತಿ ಸಂಪಾದನೆ ಮಾಡಬೇಕಾ? ಪ್ರಪಂಚ ವಿಶಾಲವಾಗೈತೆ, ಎಲ್ಲ ಹೋಗಿ ಬದುಕೊಳ್ರಿ, ಯಾಕೊಬ್ಬರು ಪ್ರಾಣ ತೆಗಿತೀರಾ? ಅದಕ್ಕೆ ಮೇಡಮ್, ನಮ್ಮದು ತಪ್ಪಾಗೋಯ್ತು ಮೇಡಮ್. ನಮ್ಮ ಅಣ್ಣನ ಸಾಯಿಸ್ಬಾರ್ದಾಗಿತ್ತು, ಸಾಯಿಸ್ಬಿಟ್ರಿ. ಅದಕ್ಕೆ ನಾವೇ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಏನಾದರೂ ಮಾಡಿ ಮೇಡಮ್, ಏನು ಶಿಕ್ಷೆ ಆದರೂ ಕೊಡಿ. ನೀವು ಮಾಡಿರೋ ಕಚರ ಕೆಲಸಕ್ಕೆ ಶಾನ್ ಬೊಗ್ರ ಬಗ್ಗೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ಇಲ್ಲ ಮೇಡಮ್, ನಾವು ಶಾನ್ ಬೊಗ್ರಿಗೆ ಸುಪಾರಿ ಕೊಟ್ಟಿರೋದು ಮೇಡಮ್. ನಮ್ಮ ಸುಳ್ಳು ಹೇಳ್ತಾ ಇಲ್ಲ ಮೇಡಮ್, ನಿಜಾನೇ ಹೇಳ್ತಾ ಇದ್ದೀರಿ ಮೇಡಮ್. ನಾವು ಶಾನ್ ಬೊಗ್ರಿಗೆ ಸುಪಾರಿ ಕೊಟ್ಟಿದ್ದು, ಬೇರೆ ಇನ್ಯಾರಿಗೂ ಅಲ್ಲ. ಹ್ಞೂ ಮೇಡಮ್, ನಮ್ಮ ಭರತ್ನ ಹೇಳ್ತಾ ಇರೋದು ನಿಜಾನೇ. ನಾವು ಅವ್ರಿಗೆ ಮೇಡಮ್ ಸುಪಾರಿ ಕೊಟ್ಟಿದ್ವಾ, ಬೇರೆ ಇನ್ಯಾರಿಗೂ ಕೊಟ್ಟಿಲ್ಲ. ನೀವು ನಂಬಿದ್ರೆ ನಂಬ್ರಿ, ಬಿಟ್ರಿ. ನಮ್ಗೇನಾಗಬೇಕು? ನಾವಿರೋ ವಿಷಯನ ಹೇಳಿದ್ದೀರ ಅಷ್ಟೇ. ಅಶೋಕ್, ಇವ್ರನ್ನ ಇಲ್ಲಿ ಕೂರ್ಸಿರಿ, ನಾನು ಶಾನ್ ಬೊಗ್ರ ಮನೆ ಹತ್ರ ಹೋಗಿ ಬರ್ತೀನಿ. ಮೇಡಮ್, ಇವ್ರನ್ನ ಇಲ್ಲಿ ಕೂರ್ಸಿರಿ, ನಾನು ಶಾನ್ ಬೊಗ್ರ ಮನೆ ಹತ್ರ ಹೋಗಿ ಬರ್ತೀನಿ. ನಾನು ಬರಲಾ ಮೇಡಮ್? ಬೇಡ, ನಾನೇ ಹೋಗ್ತೀನಿ. ಸರಿ ಮೇಡಮ್, ಆಯಿತು. ಹೋಗಿ ಶಾನ್ ಬೊಗ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಸುಳ್ಳು ಅಪವಾದ ಆಗ್ತಾ ಇದ್ದೀರಾ ಅವ್ರ ಮೇಲೆ? ಇಲ್ಲ ಮೇಡಮ್, ಖಂಡಿತ ಸುಳ್ಳು ಅಪವಾದ ಆಗ್ತಾ ಇಲ್ಲ. ಹೋಗಿ ನೀವು ಅವ್ರ ಹತ್ರ ಮಾತಾಡಿ. ಮುಂದುವರಿಯುವುದು